ಹಲೋ ಎವ್ರಿವಾನ್, ದಿಸ್ ಇಸ್ ನೇತ್ರಾ. ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ನೋಡ್ತಿರೋರು ಎಲ್ಲರಿಗೂ. ಇನ್ಮೇಲಿಂದ ವಿಡಿಯೋ ಕರೆಕ್ಟಾಗಿ ಅಪ್ಲೋಡ್ ಮಾಡ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಇನ್ನು ಮ್ಯಾಟ್ರಿಗೆ ಬರೋದಾದರೆ ನಿಮ್ಮೆಲ್ಲರಿಗೂ ಗೊತ್ತು, ಬಿಗ್ ಬಾಸ್ ಸೀಸನ್ 13 ಏನಿರುತ್ತೆ ಅದು 1 ಮಂತ್ ಆಲ್ಮೋಸ್ಟ್ ಬೇಗ ಸ್ಟಾರ್ಟ್ ಆಗ್ತಾ ಇದೆ. ಅಂದರೆ ಅದು ಮೇನ್ ಸೀಸನ್ ಆಗದೆ ಇರ್ಬೋದು, ಅಗ್ನಿ ಪರೀಕ್ಷೆ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಕಾಮನರ್ಸ್ಗೆ ಚಾನ್ಸ್ ಕೊಡ್ತಾ ಇದ್ದಾರೆ. ತುಂಬ ಜನ ಕೇಳ್ತಾ ಇದ್ದಾರೆ, ಅವರು ಕಾಮನರ್ಸ್ ಅಲ್ವಲ್ಲ, ಆಲ್ಮೋಸ್ಟ್ ಅವ್ರಿಗೆ ಫಾಲೋವರ್ಸ್ ಇರುತ್ತೆ, ಜನಗಳಿಗೆ ಪರಿಚಯ ಇದ್ದಾರೆ ಅಂತ. ಅಂದರೆ ನೀವು ಲಾಸ್ಟ್ ಟೈಮ್ ಸೆಲೆಬ್ರಿಟೀಸ್ನೆಲ್ಲ ನೋಡಿದ್ರೆ ತುಂಬಾ ಫಾಲೋವರ್ಸ್ ಇತ್ತು. ಸಂಗೀತ ಶೃಂಗೇರಿ ಮೂವೀಸ್ ಎಲ್ಲ ಮಾಡಿದರು, ತುಂಬ ಜನಕ್ಕೆ ಪರಿಚಯ ಇರುತ್ತೆ. ಬಟ್ ಇವರು ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ, ಆದರೆ ಮುಖ ಪರಿಚಯ ಇರುತ್ತೆ. ಆ ಥರದವ್ರನ್ನ ಸೆಲೆಕ್ಟ್ ಮಾಡಿಬಿಟ್ಟು ಡಿಫ್ರೆಂಟ್ ಒಂದು ಬಿಹೇವಿಯರ್ ಅಂತಲೇ ಹೇಳ್ಬೋದು. ಸ್ವಲ್ಪ ಕಾಮಿಡಿ ಮಾಡ್ತಾರೆ, ಸ್ವಲ್ಪ ಜನ ಜಗಳ ಮಾಡ್ತಾರೆ, ಸ್ವಲ್ಪ ಜನ ಕ್ರಿಂಜ್ ವಿಡಿಯೋ ಮಾಡ್ತಾರೆ, ಸ್ವಲ್ಪ ಜನ ಫಿಸಿಕಲಿ ಫಿಟ್ನೆಸ್ ಬಗ್ಗೆ ಮಾಡ್ತಾರೆ, ಸ್ವಲ್ಪ ಜನ ಬಂದ್ಬಿಟ್ಟು ಮಾಡೆಲ್ಸ್ ಕೂಡ ಆಗಿರ್ತಾರೆ. ಆ ಥರ ಒಂದು ಡಿಫ್ರೆಂಟ್ ಕ್ಯಾಟಗರಿ ಅವ್ರನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಂದು ಯೂಶಲಿ ಬಿಗ್ ಬಾಸ್ ಪ್ಯಾಟರ್ನ್ ಏನು ಫಾಲೋ ಮಾಡುತ್ತೋ ಅದೇ ಥರನೇ ಅಗ್ನಿ ಪರೀಕ್ಷೆನ ಒಂದು ಕಾನ್ಸೆಪ್ಟ್ಗೆ ಈಗ ಬಿಡ್ತಾ ಇದ್ದಾರೆ. ಅಗ್ನಿ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಮಾಡಿರೋ ಒಂದು ಕಂಟೆಸ್ಟೆಂಟ್ಸ್ನ ಮತ್ತೆ ಮೇನ್ ಸೀಸನ್ಗೆ ಕಳಿಸೋದು. ಇವಾಗ ಅಗ್ನಿ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆಗಿರೋರೆಲ್ಲರೂ ಮೇನ್ ಸೀಸನ್ಗೆ ಎಂಟ್ರಿ ಕೊಡಲ್ಲ. ಮೇನ್ ಸೀಸನ್ ಮೋಸ್ಟ್ಲಿ ಸೆಪ್ಟೆಂಬರ್ 6 ಸೆಪ್ಟೆಂಬರ್ 12 ಇರುತ್ತೆ. ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್ or ಸೆಕೆಂಡ್ ವೀಕ್ ಆಫ್ ಸೆಪ್ಟೆಂಬರ್, ಸ್ಯಾಟರ್ಡೆ ಸಂಡೇ ಯಾವುದು ವೀಕೆಂಡ್ ಬರುತ್ತೋ ಆವಾಗ ನಮಗೆ ಬಿಗ್ ಬಾಸ್ ಸೀಸನ್ 13 ಮೇನ್ ಲಾಂಚ್ ಆಗುತ್ತೆ. ಅಲ್ಲಿವರೆಗೂ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗಿರೋ ಕಂಟೆಸ್ಟೆಂಟ್ಸು ಟಾಸ್ಕ್ ಆಡಿ ಅವ್ರನ್ನ ಪ್ರೂವ್ ಮಾಡಿಕೊಂಡು ಅದರಲ್ಲಿ ಬೆಸ್ಟ್ ಅನ್ಸ್ಕೊಂಡಿರೋ ಸ್ವಲ್ಪ ಜನನ ಮೇನ್ ಸೀಸನ್ಗೆ ಆಡೋಕ್ಕೆ ಕಳಿಸ್ತಾರೆ. ಇದು ಪ್ರೋಸೆಸ್ ಆಗುತ್ತೆ. ತೆಲುಗು ಬಿಗ್ ಬಾಸ್ ಲಾಸ್ಟ್ ಟೈಮ್ ಯಾರು ಫಾಲೋ ಮಾಡಿರ್ತಾರೋ ಅವ್ರಿಗೆ ಇದ್ರ ಬಗ್ಗೆ ಒಂದು ಸ್ವಲ್ಪ ಐಡಿಯಾ ಇರುತ್ತೆ. ಬಟ್ ಇಲ್ಲಿ ಸ್ವಲ್ಪ ಟ್ವಿಸ್ಟ್ ಆಗ್ತಿರೋದೇನು ಗೊತ್ತಾ, ಲಾಸ್ಟ್ ಟೈಮ್ ತೆಲುಗು ಸೀಸನ್ ಇದಕ್ಕೂ ಮತ್ತು ಈ ಸೀಸನ್ಗೂ, ಲಾಸ್ಟ್ ಟೈಮ್ ತೆಲುಗು ಸೀಸನ್ಸಲ್ಲಿ ಸ್ವಲ್ಪ ಜನ ಸೆಲೆಬ್ರಿಟಿನ ಕಳಿಸಿದ್ರು, ಸ್ವಲ್ಪ ಜನ ಕಾಮನರ್ಸ್ನ ಕಳಿಸಿದ್ರು. ಬಟ್ ಇಲ್ಲಿ ಕನ್ನಡ ಬಿಗ್ ಬಾಸಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಸ್ವಲ್ಪ ಜನ ಕಾಮನರ್ಸ್ ಅಗ್ನಿ ಪರೀಕ್ಷೆಯಲ್ಲಿ ಯಾರ್ಯಾರು ಪಾಸ್ ಆಗ್ತಾರೋ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ. ಮತ್ತು ಇನ್ನೂ ಸ್ವಲ್ಪ ಜನ ಇರ್ತಾರಲ್ಲ, ಅವರು ಬಂದ್ಬಿಟ್ಟು ಎಕ್ಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್. ಆಮೇಲೆ ಸ್ವಲ್ಪ ಜನ ಬಂದ್ಬಿಟ್ಟು ಈ ಒಂದು ಸೆಲೆಬ್ರಿಟೀಸ್ ಇರ್ತಾರಲ್ಲ, ಮುಂಚೆ ಎಂಟರ್ ಆಗದೆ ಇರೋರು, ಅವ್ರನ್ನ ಅಂತ ಟಾಕ್ಸ್ ಬರ್ತಾ ಇದೆ. ಬಟ್ ಮೆಜಾರಿಟಿಲಿ ಯಾರು ಮುಂಚೆ ಬಿಗ್ ಬಾಸ್ ಸೆಲೆಬ್ರಿಟೀಸ್ ಆಗಿ ಹೋಗಿದ್ರು ಆಲ್ರೆಡಿ, ಎಕ್ಸ್ ಕಂಟೆಸ್ಟೆಂಟ್ಸು ಮತ್ತು ಅಗ್ನಿ ಪರೀಕ್ಷೆಯಲ್ಲಿ ಸೆಲೆಕ್ಟ್ ಆಗಿರೋ ಕಂಟೆಸ್ಟೆಂಟ್ಸ್, ಕಾಮನರ್ಸ್ ವರ್ಸಸ್ ಸೆಲೆಬ್ರಿಟೀಸ್ ಅಂತ 2 ಟೀಮ್ನ ನಡೆಯುತ್ತೆ. ಅದರಲ್ಲಿ ಯಾರು ಚೆನ್ನಾಗಿ ಆಡ್ತಾರೋ ಅವ್ರನ್ನ ವಿನ್ನರ್ ಮಾಡ್ತಾರೆ ಅನ್ನೋ ಒಂದು ಟಾಕ್ ಇದೆ. ಬಟ್ ನನಗೆ ಗೊತ್ತಿರೋ ಪ್ರಕಾರ ಮುಂಚೆ ಎಲ್ಲ ಜೈಲು ಅದು ಇದು ಮಾಡಿದ್ರಲ್ಲ, ಒಂದು ಸ್ವಲ್ಪ ದಿನ ಆದಮೇಲೆ ಮರ್ಜ್ ಮಾಡ್ಬೋದು. ಬಟ್ ಈಗ ಸ್ವಲ್ಪ ದಿನ ಸೀಸನ್ ಅದೇನಾದರೂ ಹಿಟ್ ಆಯಿತು ಅಂದರೆ ಖಂಡಿತ ಹಂಗೆ ಕ್ಯಾರಿ ಮಾಡ್ತಾರೆ, ಸೆಲೆಬ್ರಿಟೀಸ್ ವರ್ಸಸ್ ಕಾಮನರ್ಸ್ ಅಂತ. ಇನ್ ಕೇಸ್ ಹಿಟ್ ಆಗಿಲ್ಲ ಅಂದರೆ ಮೋಸ್ಟ್ಲಿ ಮರ್ಜ್ ಮಾಡ್ಬೋದು. ಬಟ್ ಇಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಆಗಿರೋದೇನು ಅಂದರೆ, ಕಾಮನರ್ಸ್ ಮತ್ತು ಎಕ್ಸ್ ಕಂಟೆಸ್ಟೆಂಟ್ಸ್ ಮಧ್ಯ ಹೆಂಗೆ ಜಿದ್ದಾಜಿದ್ದಿ ನಡೆಯುತ್ತೆ ಅಂತ, ಮತ್ತು ಯಾರು ಎಕ್ಸ್ ಕಂಟೆಸ್ಟೆಂಟ್ಸ್ ಇರಬಹುದು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನೀವು ಯಾರಾದರೂ ಗೆಸ್ ಮಾಡಿದರೆ ಈ ಸಲ ನಿರಂಜನ್ ಅವರೇ ಯಾಕೆ ಆ್ಯಂಕರ್ ಆಗಿದ್ದಾರೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅವ್ರನ್ನ ಯಾಕೆ ಆ್ಯಂಕರ್ ಆಗಿ ಸೆಲೆಕ್ಟ್ ಮಾಡಿದ್ರು, ಅವ್ರು ಏನಾದರೂ ಎಕ್ಸ್ ಕಂಟೆಸ್ಟೆಂಟ್ಸಿಂದ ಮೇನ್ ಕಂಟೆಸ್ಟೆಂಟ್ಸ್ ಆಗ್ತಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ ಅಂತ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವು ಗೆಸ್ ಮಾಡಿದರೆ ಮಾತ್ರ ಅದು ನಿಜಾಗ್ಲೂ ಕರೆಕ್ಟು. ಯಾಕಂದರೆ ಎಕ್ಸ್ ಕಂಟೆಸ್ಟೆಂಟ್ಸ್ನ ತುಂಬ ಸ್ಟ್ರಾಂಗ್ ಆಗಿರೋರನ್ನ ಬಿಗ್ ಬಾಸ್ ಅವರು ಸೆಲೆಕ್ಟ್ ಮಾಡಿದ್ದಾರೆ. ಇವಾಗ ನಮಗೆ ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗಿರೋರಾದರೆ ಒಂದು 2-3 ನೇಮ್ ಗೊತ್ತಾಗ್ತಾ ಇದೆ. ರತ್ನ ಅವರಾಗಿರ್ಬೋದು, ಕುಮಾರಿ ಅವರಾಗಿರ್ಬೋದು, ಇವರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತ. ಮತ್ತು ಅಪ್ಪ ಮಗ ಬರ್ತಾರೆ. ಅವರು ಅಪ್ಪ ಮಗ ಬಂದಮೇಲೆ ನನಗೆ ಅಗ್ನಿ ಪರೀಕ್ಷೆಯಲ್ಲಿ ನನಗೆ ಒಂದೇ ಅರ್ಥ ಆಗಲಿಲ್ಲ, ಅಪ್ಪ ಮಗದಲ್ಲಿ ಅವರಿಬ್ಬರು ಫಸ್ಟ್ ಕೇಪಬಲ್ ಇದ್ದಾರಾ ಇಲ್ವಾ ಅಂತ ತಿಳ್ಕೊಬೇಕು, ಆಮೇಲೆ ಅವ್ರನ್ನ ಒಳಗಡೆ ಕಳ್ಸೋದಾ ಬೇಡವಾ ಅಂತ ಡಿಸಿಷನ್ ಮಾಡ್ಬೋದು. ಆದರೆ ಅಪ್ಪ ಮಗ ಬಂದ ತಕ್ಷಣ ಚಂದನ್ ಶೆಟ್ಟಿ ಅವರು ಇಬ್ಬರು ಪ್ರೂವ್ ಮಾಡಿಕೊಂಡ್ರೆ ಇಬ್ಬರನ್ನೂ ಕಳಿಸ್ತೀವಿ ಅಂತ ಅಂದಾಗ, ಇಲ್ಲ ಯಾರಾದರೂ ಒಬ್ಬರೇ ಹೋಗ್ಬೋದು ಅಂದರೆ, ಏನು ಅವರು ಅದರಲ್ಲಿ ಯಾರಾದರೂ ಒಬ್ಬರು ಪಕ್ಕ ಕಳಿಸ್ಬಿಡ್ತಾರಾ ಹಂಗಾದರೆ? ಏನಿದು ಹೆಂಗಾಯಿತು, ಅಲ್ಲಿ ಬಂದಿದ್ದೇ ಬೇರೆ ಕಾರಣಕ್ಕೆ, ಇಲ್ಲಿ ಏನೋ ಜಗಳ ಆಗ್ತಿದೆಯಲ್ಲಪ್ಪ ಅಂತ ಅನ್ನಿಸ್ತು. ಮೋಸ್ಟ್ಲಿ ಅವರಿಬ್ಬರಲ್ಲಿ ಯಾರನ್ನಾದ್ರೂ ಒಬ್ಬರನ್ನ ಸೆಲೆಕ್ಟ್ ಮಾಡಿರಂಗೆ ಕಾಣಿಸ್ತಾ ಇದ್ದಾರೆ. ಮತ್ತು ಕುಮಾರಿ, ನನಗಂತೂ ಸೀರಿಯಸ್ಲಿ ತುಂಬ ಖುಷಿ ಆಯಿತು. ಏನಪ್ಪ 20 ಇಯರ್ಸ್ಗೆ ಹುಡುಗಿ ಕಾನ್ಫಿಡೆನ್ಸ್ ಏನು, ಅಷ್ಟು ಜನನ ಹೋಗಿ ಫೇಸ್ ಮಾಡೋದೇನು, ಟಿ ವಿಲಿ ಕ್ಯಾಮ್ರಾ ಫೇಸ್ ಮಾಡೋದೇನು, ಸೂಪರ್ ಅನ್ನಿಸ್ತು. ಸಂಗೀತ ಶೃಂಗೇರಿಗೂ ಕೂಡ ಹುಡುಗಿ ತುಂಬ ಇಷ್ಟ ಆಗೋದ್ಲು. ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗಿದ್ದಾಳೆ. ನೋಡಬೇಕು ತನ್ನನ್ನು ತಾನು ಪ್ರೂವ್ ಮಾಡಿಕೊಂಡು ಮೇನ್ ಸೀಸನ್ಗೆ ಎಂಟ್ರಿ ಕೊಡ್ತಾರಾ ಅಂತ. ಅದು ಬಿಟ್ಟರೆ ನನಗೆ ಇನ್ನೂ ತುಂಬ ಇಷ್ಟ ಆಗಿದೆ ಅಂದರೆ ರ್ಯಾಪರ್, ತುಂಬ ಚೆನ್ನಾಗಿ ರ್ಯಾಪಿಂಗ್ ಎಲ್ಲ ಮಾಡಿದ್ರು. ಚಂದನ್ ಶೆಟ್ಟಿ ಅವರಿಗೂ ಇಷ್ಟ ಆಯಿತು ಅಂತ ಅನಿಸುತ್ತೆ. ಮಂಜಣ್ಣ ಅವರು ಏನಾದರೂ ಸೆಲೆಕ್ಟ್ ಆಗಿದ್ದಾರಾ ಅಂತ ನೋಡಬೇಕು. ಈ 3 ಕಂಟೆಸ್ಟೆಂಟ್ಸು ಈ
ಅಗ್ನಿ ಪರೀಕ್ಷೆಗೆ ಸೆಲೆಕ್ಟ್ ಆಗಿರೋದು ಈ 3 ಜನ. ಮತ್ತು ಇನ್ನೂ ತುಂಬಾ ಡ್ರಾಮಾ ಆಯಿತು ಅಂತಲೇ ಹೇಳ್ಬೋದು. ಒಂದು ಟಾಸ್ಕ್ ಕೊಡೋದು ಕರೆಕ್ಟಾಗೇ ಇರುತ್ತೆ. ಯೂಶ್ವಲಿ ಜಡ್ಜಸ್ ತೊಗೋಬೇಕು ಡಿಸಿಷನ್ನ. ಬಟ್ ಆದರೆ ಇಲ್ಲಿ ನಿರಂಜನ್ ತೊಗೊಳ್ತಾ ಇದ್ದಾರೆ. ಆ್ಯಸ್ ಎನ್ ಅವ್ರೇನು ಜಡ್ಜಾ ಇಲ್ಲಾಂದರೆ ಆ್ಯಂಕರಾ? ಆ್ಯಂಕರ್ ಜಾಬ್ ಏನು ಅನ್ನೋದೇ ನನಗಂತೂ ಕನ್ಫ್ಯೂಸ್ ಆಗ್ತಾ ಇದೆ. ಯಾಕಂದರೆ ಮೊಬೈಲ್ ಹೊಡ್ದಾಕ್ರಿ ಅಂತಾರೆ ನಿರಂಜನ್ ಅವರೇ, ಜಾಬ್ ಬಿಡ್ರಿ ಅಂತ ಅಂತಾರೆ ನಿರಂಜನ್ ಅವರೇ. ಫುಲ್ ಮಿಕ್ಸ್ಡ್ ಮ್ಯಾಚ್ ಆಗ್ತಾ ಇದೆ ಅಂತ ಅನ್ನಿಸ್ತು ನನಗೆ. ಇದನ್ನೆಲ್ಲ ನೋಡಿದಾಗೆ ನನಗನ್ಸಿದ್ದು ನಿರಂಜನ್ ಅವರು ಜಸ್ಟು ಆ್ಯಂಕರ್ ಅಲ್ಲ, ಎಕ್ಸ್ ಕಂಟೆಸ್ಟೆಂಟ್ಸ್ ಆಗಿ ಹೋಗ್ತಾರೆ ಅವರು. ಅದಕ್ಕೆ ಅವ್ರ ಸ್ಕ್ರೀನ್ ಸ್ಪೇಸ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದಕ್ಕೇ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಕಾಂಟ್ರವರ್ಸಿ ಬೇಕು ಅಂತಲೇ ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತು. ನಿಮಗೆ ಇದ್ರ ಬಗ್ಗೆ ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಗಣಿ ಹಚ್ಚೋದು, ಈ ಟಾಸ್ಕೆಲ್ಲ ಆಡಿಯನ್ಸು ಕೂಡ ಯಾಕಪ್ಪ ಇಷ್ಟೊಂದು ಓವರ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ವರ್ಲ್ಡ್ ಕಾರ್ಡ್ ಎಂಟ್ರಿ, ವರ್ಲ್ಡ್ ರೆಕಾರ್ಡು ಬಿಗ್ ಬಾಸ್ಗಿಂತ ತುಂಬ ದೊಡ್ಡದು. ಅದು ಅವಶ್ಯಕತೆ ಇತ್ತಾ ಸಂಗೀತ ಶೃಂಗೇರಿ ಅವರಿಗೆ? ಇಂಥೆಲ್ಲನೂ ಕ್ವಶನ್ ಮಾಡ್ತಾ ಇದ್ದಾರೆ, ಆಯಿತಾ. ಬಟ್ ಬಿಗ್ ಬಾಸ್ ಒಳಗಡೆ ಕಂಟೆಸ್ಟೆಂಟ್ಸು ಏನೇನೆಲ್ಲ ಮಾಡಿಲ್ಲ. ಸಂಗೀತ ಶೃಂಗೇರಿ ಅವ್ರೇನು ಸಗಣಿಲಿ ನೀರು ಉಟ್ಕೊಂಡಿರ್ಲಿಲ್ವಾ? ಎಲ್ಲ ಮಾಡಿದರು. ಬಟ್ ಆಡಿಯನ್ಸ್ನ ರಿಸೀವ್ ಮಾಡ್ಕೊಳ್ಳೋದು ರೀತಿ ಬೇರೆನೇ ತಗೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಬಟ್ ನನಗೆ ಅವ್ರು ಕೊಟ್ಟಿರೋ ಟಾಸ್ಕು, ಮಾಡಿರೋ ರೀತಿ ಏನೋ ತಪ್ಪಿದೆ ಅಂತಂತೂ ಖಂಡಿತ ಅನ್ನಿಸ್ಲಿಲ್ಲ. ಜಡ್ಜಸ್ ಅಂತೂ ವಿನಯ್ ಮತ್ತು ಸಂಗೀತ ಅಂತೂ ನನಗೆ ಸಖತ್ ಇಷ್ಟ ಆಗ್ತಾ ಇದ್ದಾರೆ. ದೇ ಆರ್ ಮೇಡ್ ಟು ಬಿ ಅ ಜಡ್ಜಸ್ ಅಂತ ಅನ್ನಿಸ್ತು. ಆ ಪೊಸಿಷನ್ಗಂತೂ ಅವರಿಬ್ಬರು ಪರ್ಫೆಕ್ಟ್ ಇದ್ದಾರೆ ಅಂತ ಅನ್ನಿಸ್ತು. ಮತ್ತು ಶ್ರುತಿ ಮ್ಯಾಮ್ ಕೂಡ ಪರವಾಗಿಲ್ಲ ಆ್ಯಕ್ಚುಲಿ. ಒಂದು ಡಿಸಿಷನ್ ತೊಗೋಬೇಕಾದ್ರೆ ಅವ್ರ ತಾಳ್ಮೆ, ಅದೆಲ್ಲ ನೋಡಿದಾದ್ಮೇಲೆ ತುಂಬ ಖುಷಿ ಆಗುತ್ತೆ ಆ್ಯಕ್ಚುಲಿ. ಅವರು ಕೂಡ ಒಂದು ಒಳ್ಳೆ ಜಡ್ಜ್ ಅಂತಲೇ ಅನಿಸುತ್ತೆ. ಮತ್ತು ಚಂದನ್ ಅವರು ಆ್ಯಸ್ ಎ ಗೆಸ್ಟಾಗಿ ಬಂದಿದ್ದಾರಾ, ಆ್ಯಸ್ ಎ ಜಡ್ಜಾಗಿ ಬಂದಿದ್ದಾರಾ, ನಂಗೆ ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸುಮ್ಮನೆ ಕೂತಿದ್ದ ಥರನೇ ತೋರಿಸ್ತಾ ಇದ್ದಾರೆ ಪ್ರೋಮೋಲಿ. ಅವ್ರು ಮಾತಾಡ್ತಿರೋದು, ಅವ್ರ ಒಂದು ಗತ್ತು ಎಲ್ಲೂ ನನಗೆ ಕಾಣಿಸ್ತಾನೇ ಇಲ್ಲ. ನಿಮ್ಗೇನು ಅನಿಸುತ್ತೆ, ಅವರು ಜಡ್ಜಾ ಇಲ್ಲ ಅಂದರೆ ಗೆಸ್ಟ್ ಅಂತಾರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅದನ್ನು ಬಿಟ್ಟರೆ ಇನ್ನು ಮೇಯ್ನ್ ಕಂಟೆಸ್ಟೆಂಟ್ಸ್, ಬಿಗ್ ಬಾಸ್ ಎಕ್ಸ್ ಕಂಟೆಸ್ಟೆಂಟ್ಸು ಮೇಯ್ನ್ ಸೀಸನ್ಗೆ ಹೋಗ್ತಾ ಇದ್ದಾರೆ. ರಿನ್ಯೂಮರೇಷನ್ ಅಂತೂ ನನಗೆ ಗೊತ್ತಿರೋ ಪ್ರಕಾರ ಇವ್ರಿಗೆ ಸಿಕ್ಕಾಪಟ್ಟೆ ಕೊಟ್ಟಿರ್ತಾರೆ ಅಂತ ಅನಿಸುತ್ತೆ. ಅದರಲ್ಲಿ ಒಂದು 4-5 ನೇಮ್ ಅಂತೂ ಆಲ್ಮೋಸ್ಟ್ ಕನ್ಫರ್ಮ್ ಅಂತಲೇ ಹರಿದಾಡ್ತಾ ಇದೆ. ಒಂದು ಬಂದುಬಿಟ್ಟು ತನಿಷಾ ಕೊಪ್ಪಣ್ಣ. ತನಿಷಾ ಅವರು ಲಾಸ್ಟ್ ಸೀಸನಲ್ಲಿ ಏನು ಬಾಂಬಾಗಾಡಿದ್ರು. ಸ್ಟಾರ್ಟಿಂಗ್ ನಿಜವಾಗ್ಲೂ ತನಿಷಾ ಅವ್ರ ಸೀಸನಲ್ಲಿ ಇವ್ರನ್ನ ಯಾಕೆ ಗುರು ಕಳಿಸಿದ್ದಾರೆ, ಬಾಯಿ ಬಡ್ಕೊತಾಳಲ್ಲ ಈ ಅಮ್ಮ ಅಂತ ಅನಿಸಿತ್ತು ನನಗೆ, ಆಯಿತಾ. ಬಟ್ ಆದಮೇಲೆ ಬರ್ತಾ ಬರ್ತಾ ಅವ್ರು ತನಿಷಾ ಮತ್ತು ಕಾರ್ತಿಕ್ ಅವ್ರ ಫ್ರೆಂಡ್ಶಿಪ್ ಆಗಿರ್ಬೋದು, ಸಖತ್ತಾಗಿತ್ತು. ಈ ಸಲ ಅವ್ರ ಎಂಟ್ರಿ ಮತ್ತೆ ಕೊಟ್ಟು ಒಂದು ಪಾಸಿಟಿವ್ ನೇಮ್ನ ಕ್ಯಾರಿ ಮಾಡಿಬಿಟ್ರು ಅಂದರೆ ಅವ್ರಿಗೆ ತುಂಬ ಜನ ಸಪೋರ್ಟ್ ಮಾಡ್ತಾರೆ. ಕಾರ್ತಿಕ್ ಸಪೋರ್ಟ್ ಮಾಡ್ತಾರೆ, ನಮ್ರತಾ ಅವ್ರು ಸಪೋರ್ಟ್ ಮಾಡ್ತಾರೆ. ತುಂಬ ಜನ ಸಪೋರ್ಟು ತನಿಷಾ ಅವ್ರಿಗೆ ಸಿಗುತ್ತೆ. ಮತ್ತು ಆಡಿಯನ್ಸು ಕೂಡ ಅವ್ರ ಬಗ್ಗೆ ಆಲ್ರೆಡಿ ಪಾಸಿಟಿವ್ ಇರೋದ್ರಿಂದ ತುಂಬಾ ಒಂದು ಪಾಸಿಟಿವ್ ಇಂಪ್ಯಾಕ್ಟ್ ಅಂತೂ ತನಿಷಾ ಅವರಿಗೆ ಈ ಸೀಸನಲ್ಲಿ ಸಿಗುತ್ತೆ. ಅವ್ರು ಏನಾದ್ರೂ ಬಿಗ್ ಬಾಸ್ 13ಗೆ ಸೆಲೆಬ್ರಿಟಿ ಕ್ಯಾಟಗರಿಲಿ ಮತ್ತೆ ರೀ ಎಂಟ್ರಿ ಕೊಟ್ಟರು ಅಂದರೆ. ಇನ್ನು ಅವ್ರು ಬಿಟ್ಟರೆ ರೂಪೇಶ್ ರಾಜಣ್ಣ. ನಿಮ್ಮೆಲ್ಲರಿಗೂ ಗೊತ್ತು ಆಲ್ರೆಡಿ ರೂಪೇಶ್ ರಾಜಣ್ಣ ಏನು ಅಂತ. ಒಂದು ಬಿಗ್ ಬಾಸ್ ಸೀಸನ್ಗೆ ಸುದೀಪ್ ಸರ್ ಹೋಸ್ಟ್ ಮಾಡಲ್ಲ ಅಂದಾಗ ರೂಪೇಶ್ ರಾಜಣ್ಣ ಅವ್ರು ತೊಗೊಂಡಿದ್ದ ಒಂದು ಸ್ಟ್ಯಾಂಡ್ ಆಗಿರ್ಬೋದು, ಸುದೀಪ್ ಸರ್ ಹೇಳಿದ್ದೆಲ್ಲ ಕರೆಕ್ಟು ಅಂತ ಹೇಳೋದಾಗಿರ್ಬೋದು, ಮತ್ತು ಅವರು ಒಂದು ಕನ್ನಡಗೆ ಕೊಡೋ ಗೌರವ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ತುಂಬ ಅಂದರೆ ತುಂಬ ಕನ್ನಡ ಅಭಿಮಾನಿ ರೂಪೇಶ್ ರಾಜಣ್ಣ ಅವರು. ಲಾಸ್ಟ್ ಸೀಸನ್ ಅವ್ರ ಸೀಸನಲ್ಲೂ ಕೂಡ ಫಿನಾಲೆಗೆ ಬಂದಿದ್ದರು ಅಂತ ಅನ್ಸುತ್ತೆ ರಾಜಣ್ಣ ಅವರು. ನನಗೆ ಅಷ್ಟು ಜ್ಞಾಪಕ ಇಲ್ಲ, ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅವ್ರು ಬಂದಿದ್ರಾ ಫಿನಾಲೆಗೆ ಇಲ್ವಾ ಅಂತ. ಅದನ್ನು ಬಿಟ್ಟರೆ ಇನ್ನು ತೇಜಸ್ವಿನಿ ಅವರು ಕೂಡ ಆಲ್ಮೋಸ್ಟ್ ಬರ್ತಾರೆ ಅಂತ ಕನ್ಫರ್ಮ್ ಆಗ್ತಾ ಇದೆ. ಅವರು ಸೀಸನ್ 3 ಕಂಟೆಸ್ಟೆಂಟ್ಸ್ ಅಂತ ಅನಿಸುತ್ತೆ. ಆಲ್ಮೋಸ್ಟ್ ತೇಜಸ್ವಿನಿ ಅವರು ಕೂಡ ಬಿಗ್ ಬಾಸ್ ಎಂಟ್ರಿಗೆ ಕೊಡ್ತಾರೆ, ಅವರು ಇರ್ತಾರೆ ಅನ್ನೋದು. ಇನ್ನು ನೇಮ್ಸ್ ಎಲ್ಲ ಆಲ್ಮೋಸ್ಟ್ ರಿವೀಲ್ ಮಾಡ್ತೀನಿ ನಾನು ಸ್ಲೋ ಆಗಿ. ಬಟ್ ಇದಂತೂ ಪಕ್ಕ, ಎಕ್ಸ್ ಕಂಟೆಸ್ಟೆಂಟ್ಸ್ ಯಾರ್ಯಾರು ಇರ್ತಾರೆ ಬಿಗ್ ಬಾಸ್ ಅವರು ಸೆಲೆಬ್ರಿಟಿ ಅವರ ಲಿಸ್ಟಲ್ಲಿ ಹೋಗ್ತಾರೆ. ಅಗ್ನಿ ಪರೀಕ್ಷೆಯಲ್ಲಿ ಯಾರು ಪಾಸ್ ಆಗ್ತಾರೆ ಆ ಕಂಟೆಸ್ಟೆಂಟ್ಸು ಕಾಮನರ್ಸ್ ಅನ್ನೋ ಕ್ಯಾಟಗರಿಲಿ ಬಿಗ್ ಬಾಸ್ ಸೀಸನ್ 13 ಸ್ಟಾರ್ಟ್ ಆಗ್ತಾ ಇದೆ. ನಾನಂತೂ ತುಂಬ ಎಕ್ಸೈಟ್ ಆಗಿದ್ದೀನಿ. ಈ ಒಂದು ಅಗ್ನಿ ಪರೀಕ್ಷೆ ಅಂತ ತಂದಾಗ ನನಗೆ ಅಯ್ಯೋ ತೆಲುಗು ಸೀಸನ್ನ ಕಾಪಿ ಮಾಡ್ತಾ ಇದ್ದಾರಲ್ಲಪ್ಪ ಅಂತ ಅನ್ನಿಸ್ತು. ಅದಾದಮೇಲೆ ಎಕ್ಸ್ ಕಂಟೆಸ್ಟೆಂಟ್ಸ್ನ ಮತ್ತೆ ಬಿಗ್ ಬಾಸ್ ಒಳಗಡೆ ಕಳಿಸ್ತಾ ಇದ್ದಾರೆ ಅಂದಾಗ ಒಂದು ಸ್ವಲ್ಪ ಎಕ್ಸೈಟ್ ಫೀಲ್ ಆಯಿತು. ನಿಮ್ಗೇನು ಅನ್ನಿಸ್ತಾ ಇದೆ? ಎಕ್ಸ್ ಕಂಟೆಸ್ಟೆಂಟ್ಸು ಪ್ಲಸ್ ಇವಾಗ ಬರ್ತಿರೋ ಅಗ್ನಿ ಪರೀಕ್ಷೆ ಒಂದು ಕಾನ್ಸೆಪ್ಟ್ಸಲ್ಲಿ ಸೆಲೆಕ್ಟ್ ಆಗಿರೋ ಕಾಮನರ್ಸ್ ಬಿಗ್ ಬಾಸ್ ಸೀಸನ್ 13ನ ಸ್ಟಾರ್ಟ್ ಮಾಡ್ತಿರೋ ಕಾನ್ಸೆಪ್ಟ್ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ.